2020 ಆಯೋಗದ ಬಗ್ಗೆ ಈಗ 10 ನಿಮಿಷಕ್ಕಿಂತ ಜಾಸ್ತಿ ಯಾರಿಗೆಲ್ಲ ಮಾತಾಡಲಿಕ್ಕೆ ಕೈ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷ, ನೇರವಾಗಿ 10 ನಿಮಿಷ ಜಾಸ್ತಿ ಬಗ್ಗೆ ಈಗಾಗಲೇ ಬಜೆಟ್ ನಲ್ಲಿ ಗದಗ, ಮಂಡ್ಯ ಮತ್ತು ಮೈಸೂರು ಭಾಗಕ್ಕೆ ಅತಿ ಹೆಚ್ಚಾಗಿ ದುಡ್ಡು ಕೊಟ್ಟರೆ ಬೇಕು. ಅವರಿಗೆಲ್ಲ ಮಧ್ಯಾಹ್ನ ಸಮಯ ಇಟ್ಟಿದೆ. ಮೈಸೂರು, ಮಂಡ್ಯ ಮತ್ತು ಗದಗ್ಗೆ ತೋಟಗಾರಿಕೆ ಇಲಾಖೆಯಿಂದ ಅತಿ ಹೆಚ್ಚು ಅನುದಾನ ಕೊಟ್ಟಾರೆ. ಸನ್ಮಾನ್ಯ ಅಧ್ಯಕ್ಷೆ, ತಮ್ಗೆ ಹೇಳೋದಿಷ್ಟೇ, ಉತ್ತರ ಕರ್ನಾಟಕದಲ್ಲಿ ಮೆಣಸಿನಕಾಯಿ ಬೆಳೆ ಬಹಳಷ್ಟು ಕಷ್ಟದಲ್ಲಿ ರೈತರಿದ್ದಾರೆ. ಇವತ್ತೇನು ಪ್ರೈವೇಟ್ ಕಂಪ್ನಿಗಳು, ಬೀಜೋತ್ಪಾದನಾ ಪ್ರೈವೇಟ್ ಕಂಪ್ನಿಗಳು ಮತ್ತೆ ಔಷಧಿ ಕಂಪ್ನಿಗಳು ಬಿಫೋರ್ 6 ಮಂತ್ ಬೀಜ ಕೊಡ್ಲಿಕ್ಕೆ ಮುಂಚೆಗೆ ಅವರು ಮುಂದೆ 1 ತಿಂಗಳಾದ್ಮೇಲೆ ಏನು ಅದಕ್ಕೆ ರೋಗ ಬರ್ತೈತೆ ಅಂತ ಅಡ್ವಾನ್ಸ್ ಆಗಿ ಕಂಡಿಡ್ದು ಬೀಜ ರೈತರಿಗೆ ಏನು ದೊರಕಂಗ್ ಮಾಡ್ತಾರ. ಆ ಬೀಜ ಕೂಡ ಅಂದ್ರೆ ಒಂದು ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ 30,000 ಇರೋದು 1,00,000ವರೆಗೆ ಸೇಲ್ ಮಾಡಲಿಕ್ಕೆ ರೈತರಲ್ಲೇ ಒಂದು ಇದು ಮಾಡಿ ಕ್ರಿಯೇಟ್ ಮಾಡಿ ರೈತರಿಗೆ ಬೀಜಗಳು ಕೊಡ್ತಾರೆ. ಆ ಬೀಜ ಹೆಂಗಂದ್ರೆ ಒಂದ್ಸತಿ ಬಿತ್ತನೆ ಮಾಡಿದ್ರೆ ಮತ್ತೆ ಮುಂದಿನ ವರ್ಷ ಬರಲ್ಲ ಅದು. ಆ ರೀತಿ ರೈತರಿಗೆ ಮೆಣಸಿನಕಾಯಿ ಬೀಜ ಉತ್ಪಾದನಾ ಪ್ರೈವೇಟ್ ಕಂಪ್ನಿಗಳು ಮತ್ತೆ ಔಷಧಿ ಕಂಪ್ನಿಗಳು ಸೇರಿ ಕೊಟ್ಟು ಇವತ್ತು ರೈತರು 1-1.5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದಾರ. ಅಧ್ಯಕ್ಷ, ಯಾವಾಗೋ 2021-22ರಲ್ಲಿ 40,000 50,000 ರೂಪಾಯಿ ರೇಟ್ ಬಂದಿತ್ತು. ಆದರೆ ಅದೇ ರೇಟ್ ನಂಬ್ಕೊಂಡು ಇವತ್ತೇನು ರೈತರು ಅನೇಕ ಲಕ್ಷಾಂತರ ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆದಿದ್ದಾರೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬರೀ 7,000-8,000 ರೂಪಾಯಿ ಮಾತ್ರ ರೇಟ್ ಇರೋದು. ಹಂಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಿರ್ಚಿ ಬೆಳೆಯಂತ ಜಿಲ್ಲೆ ಯಾವುದಾದ್ರೂ ಇದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ. ಯಾಕಂದ್ರೆ ಸಿರುಗುಪ್ಪ, ಸೊಂಡೂರು, ಅದೇ ರೀತಿ ಗ್ರಾಮಾಂತರ, ಕಂಪ್ಲಿ ಇಲ್ಲೆಲ್ಲ ಅಧಿಕವಾಗಿ ಕುರುಗೋಡು ಅಧಿಕವಾಗಿ ಮಿರ್ಚಿ ಬೆಳೀತಿದ್ದಾರೆ. ತಮ್ಗೆ ಹೇಳೋದಿಷ್ಟೇ, ಇವತ್ತು ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಕಳೆದ ತಿಂಗಳು ಈ ವರ್ಷದಲ್ಲಿ ಸುಮಾರು 10 ಜನ ಆತ್ಮಹತ್ಯೆ ಮಾಡಿದ್ದಾರೆ. ನಿನ್ನೆ ಕೊರಲಗುಂದಿ ರೈತ ಕೂಡ ಏನು ಕೆನಾಲ್ಗೆ ಎಗರಿ ಅವ್ರು ಕೂಡ ಸಾವನ್ನಪ್ಪಿದ್ದಾರೆ. ತಮ್ಗೆ ಕೇಳೋದಿಷ್ಟೇ, ಇವತ್ತು ಇದೇ ಸಂಕಷ್ಟದಲ್ಲಿ ಆಂಧ್ರ ಪ್ರದೇಶ ರೈತರಿದ್ರು. ಅಲ್ಲಿರಂತ ಸಂಸದರು ಮತ್ತೆ ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತೇನು 7-8 ಸಾವಿರ ರೂಪಾಯಿ ಇದೆ ಅದಕ್ಕೆ ಹೆಚ್ಚುವರಿಯಾಗಿ 11,781 ರೂಪಾಯಿ ಏನು ಬೆಂಬಲ ಬೆಲೆ ಅಂದ್ರೆ ಹೆಚ್ಚಿಗೆ ಇವತ್ತೇನು ಬೆಂಬಲ ಬೆಲೆ ಆಂಧ್ರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ನೀಡಿತಿ. ಇವತ್ತು ನನಗೆ ಬಹಳಷ್ಟು ನೋವಾಗ್ತಿದೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇವತ್ತೇನು ಅಧಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡೋರಿಗೆ ಅಂತವ್ರಿಗೆ ಅಂದ್ರೆ ರಾಜ್ಯಗಳಿಗೆ ಮಾತ್ರ ಈ ಅನುದಾನ ಬಿಡುಗಡೆ ಮಾಡ್ತೈತೆ. ಅಥವಾ ನಮ್ಮ ಕರ್ನಾಟಕದವ್ರು ಕೂಡ ಇಡೀ ರಾಜ್ಯದವರು ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ವೋಟ್ ಹಾಕಿದ್ದಾರೆ, ಅನೇಕ ಸಂಸದರನ್ನು ಗೆದ್ದು ಕಳಿಸಿದ್ದಾರೆ. ಆದರೆ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾರು ಈಗಾಗಲೇ ಅವ್ರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಏನಂತಂದು ನಮಗೆ ಅನೇಕ ಇದೇನು ಒಣಮೆಣಸಿನಕಾಯಿ ರೈತರು ಸಂಕಷ್ಟದಲ್ಲಿದ್ದಾರ. ಇವತ್ತೇನು ಆಂಧ್ರ ಪ್ರದೇಶಕ್ಕೆ ನೀವೇನು ಕೊಟ್ಟಿರಲ್ಲ, ಏನು ಹೆಚ್ಚಿಗೆ 7,000-8,000 ಖರೀದಿ ಮಾಡೋದು ಹೆಚ್ಚಿಗೆ ಅಂದ್ರೆ 3,000-4,000 ರೂಪಾಯಿ ಹೆಚ್ಚು ಹಣದಲ್ಲಿ ಹೆಚ್ಚು ಏನು ಹಣ ಕೊಟ್ಟಿದ್ರಿ, ಅದೇ ರೀತಿ ಕರ್ನಾಟಕ ಕೂಡ ನೀವು ಕೊಡ್ರಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಬಹಳಷ್ಟು ಅಂದ್ರೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾರಲ್ಲ ಅಂತ ನಾನು ಅನಿಸ್ತೀನಿ. ತಮ್ಮ ಇಲ್ಲಿಂದ ಗೆದ್ದು ಹೋದಂತ ಎಂಪಿಗಳಿಗೆ ಈ ಸದನ ಮೂಲಕ ಕೈ ಮುಗಿದು ಕೇಳ್ತೀನಿ, ಇದೇ ರೀತಿ ಮುಂದುವರೆದ್ರೆ ಮೆಣಸಿನಕಾಯಿ ಬೆಳೆದಂತ ರೈತರು ಇನ್ನು ಕೆಲವೇ ದಿನಗಳಲ್ಲಿ ಸರಣಿ ಸಾವಾಗೋದ್ರಲ್ಲಿ ಯಾವುದು ಕೂಡ ಅನುಮಾನ ಇಲ್ಲ. ಹಂಗಾಗಿ ಆದಷ್ಟು ಬೇಗ ಇವತ್ತೇನು ಆಂಧ್ರ ಪ್ರದೇಶದಲ್ಲಿ ಏನು 50-50 ಮಾದರಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 50-50 ಮಾದರಿಯಲ್ಲಿ ಇವತ್ತೇನು 11,781 ರೂಪಾಯಿ ಇವತ್ತು ಆಂಧ್ರ ನಿಗದಿ ಮಾಡಿತ್ತು, ಅದು ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಬೇಕು. ತಮ್ಗೆ ಹೇಳೋದಿಷ್ಟೇ ಅಧ್ಯಕ್ಷೆ, ಇವತ್ತೇನು ನಮಗೆ ರಫ್ತು ಇವಾಗ ಕೆಲವು ವರ್ಷಗಳಿಂದ ಇವತ್ತೇನು ಯಾವ್ದಾದ್ರು ಕಾರ್ ಖರೀದಿ ಮಾಡ್ಬೇಕಾದ್ರೆ ಅದು ಯಾರು ಕೂಡ ಶ್ರೀಮಂತರು ಹೆಚ್ಚು ಕಮ್ಮಿ ಅಂತ ಕೇಳಲ್ಲ. ಅದು 1 ಕೋಟಿ ಇರಲಿ, 2 ಕೋಟಿ ಇರಲಿ, 3 ಕೋಟಿ ಇರಲಿ ಅದನ್ನ ಖರೀದಿ ಮಾಡ್ತಾರೆ. ಆದರೆ ರೈತ ಬೆಳೆದಂತ ಏನು ಇವತ್ತೇನು ಒಣಮೆಣಸಿನಕಾಯಿಗೆ ಎಕ್ಸ್ಪೋರ್ಟ್ ಆಯ್ತಂದ್ರೆ ಅವರಿಗೆ ರೈತರಿಗೆ ಅನುಕೂಲ ಆಗಿ ಹೆಚ್ಚಿನ ಬೆಲೆ ಸಿಗ್ತಿತ್ತಂಬ ಒಂದಾಗೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ನಿಂತಿದೆ. ಹಂಗಾಗಿ ಇವತ್ತು ಆ ಎಕ್ಸ್ಪೋರ್ಟ್ ಮತ್ತೆ ಪ್ರಾರಂಭ ಮಾಡಬೇಕು. ಅದೇ ರೀತಿ ಇವತ್ತೇನು ನಾವು ಬಳ್ಳಾರಿಯಲ್ಲಿ ಹಾಲ್ದಳ್ಳಿಯಲ್ಲಿ ಈಗಾಗಲೇ 23 ಎಕರೆ ಜಾಗ ನಿಗದಿ ಮಾಡಿದ್ವಿ ಏನು ಚಿಲ್ಲಿ ಮಾರ್ಕೆಟ್ಗೆ. ಅದಕ್ಕೆ ಇವತ್ತೇನು ಮಂಡ್ಯ, ಮೈಸೂರು, ಗದಗ ಕೊಟ್ಟಂಗ ಬಳ್ಳಾರಿ ಕೂಡ ಹಾಲ್ದಳ್ಳಿಯಲ್ಲಿ
ಚಿಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಬಿಡುಗಡೆ ಆದರೆ, ಯಾಕಂದ್ರೆ ಈ ವಿಷಯ ಯಾಕೆ ಹೇಳ್ತಂದ್ರೆ ಅಧ್ಯಕ್ಷೆ, ಇವತ್ತೇನು ನಾವು ಮೆಣಸಿನಕಾಯಿ ಬೆಳೆದಂಥ ರೈತರು ನಾವು ಬಳ್ಳಾರಿಯಿಂದ ಸೀದಾ ಬ್ಯಾಡಿಗೆ ಹೋಗ್ಬೇಕು. ಬ್ಯಾಡಿಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಚೀಲದ ಖರ್ಚು, ಅಲ್ಲಿರೋಂಥ ದಳ್ಳಾಳಿಗಳು ಏನು ಒಣಮೆಣಸಿನಕಾಯಿ ತಗೊಂಡು ಅನೇಕ ಜನಗಳಿಗೆ ದುಡ್ಡು ಕೊಡಲಾರ್ದಂಗೆ ಮೋಸ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಗಲಾಟೆ ಕೂಡ ಆಯ್ತು ಅಧ್ಯಕ್ಷೆ. ನಮ್ಮ ಭಾಗದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ, ಅನೇಕ ನಮ್ಮ ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಎಲ್ಲ ಜಿಲ್ಲೆಗಳು ರೈತರ ಮೇಲೆ ಕೇಸ್ ಆಗಿದೆ. ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಇದೆ. ಯಾಕಂದ್ರೆ ಇವಾಗಲೇ ಸಂಕಷ್ಟದಲ್ಲೇ ಜನ ಕೋಟಿಗೆ ಹೋಗ್ಬೇಕಂದ್ರೂ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಟಿಗೆ ಹೋಗೋಂಥ ಪರಿಸ್ಥಿತಿ ಇವತ್ತು ಎದುರಾಯ್ತು. ಆ ರೈತರ ಮೇಲೆ ಆಗಿದಂಥ ಕೇಸ್ಗಳನ್ನ ದಯವಿಟ್ಟು ತೆಗಿಬೇಕಂತ ಮನವಿ ಮಾಡ್ಕೊಂಡಿ. ಅದೇ ರೀತಿ ಇವತ್ತೇನು ಕೋಲ್ಡ್ ಸ್ಟೋರೇಜ್ಗಳು ಇವತ್ತು ರೇಟ್ ಕಮ್ಮಿ ಆಯ್ತಂತಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಏನಿಟ್ರೆ ಸಾವಿರಾರು ರೂಪಾಯಿ ಖರ್ಚಾಗ್ತಿತ್ತು ಅಧ್ಯಕ್ಷೆ. ಕಳೆದ ಬಾರಿ ಏನು 40,000 ರೂಪಾಯಿ ರೇಟ್ ಇತ್ತಲ್ಲ, ಆ ಟೈಮ್ನಲ್ಲಿ 20,000 ರೂಪಾಯಿ ರೇಟು ಅಡ್ವಾನ್ಸ್ ಆಗಿ ಆ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಕೊಟ್ಬಿಡ್ತಾರೆ ಅಧ್ಯಕ್ಷೆ. 40,000 ರೂಪಾಯಿ ರೇಟ್ ಐತಂತಂದು 20,000 ಕೊಟ್ಟಿರ್ತಾರ. ಅದಕ್ಕೆ ರೈತರು ಭೂಮಿ ಅವ್ರಿಗೆ ಪ್ಲೆಡ್ಜ್ ಮಾಡಿ ಕೊಟ್ಟಾರ, ಕೆಲವೊಬ್ರು ಚೆಕ್ ಕೊಟ್ಟಾರ. ಇವಾಗ ರೇಟ್ ಇರೋದು 8,000 ರೂಪಾಯಿ. ಇವಾಗ 8,000 ರೂಪಾಯಿ ರೇಟ್ ಇರೋದು 20,000 ರೂಪಾಯಿ ಅಡ್ವಾನ್ಸ್ ತಗೊಂಡ್ಬಿಟ್ಟಾರ. ರೈತ ಭೂಮಿಯಲ್ಲಿ ಅವ್ರ ಹೆಸರು ರಿಜಿಸ್ಟರ್ ಮಾಡ್ಕೊಡ್ಬೇಕು, ಇಲ್ಲರೂ ಜೈಲಿಗಾದ್ರೂ ಹೋಗ್ಬೇಕು. ಇಂಥ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ. ಯಾಕಂದ್ರೆ ರೈತರ ನಿಯತ್ತು ಇವತ್ತು ಒಬ್ಬ ಕೋಲ್ಡ್ ಸ್ಟೋರೇಜ್ ಮಾಲೀಕ ಸಿಕ್ಕಿದ್ದ, ಸರ್ ನಾವು 30,000 ರೂಪಾಯಿ ಒಬ್ಬ ರೈತಿಗೆ ಅಡ್ವಾನ್ಸ್ ಕೊಟ್ಟಿನಿ, 8,000 ರೂಪಾಯಿ ಇದೆ ರೇಟು. ಇವತ್ತು 8,000 ರೂಪಾಯಿ ಅದ್ರಂಗೆ ಇವತ್ತೇನು 2023-24 ಏನು ಬೆಳೆದ್ರಲ್ಲ ಸರ್, ಇದನ್ನ ರೈತ ಏನಂದೈತಿ, ಇದನ್ನ ಪೂರ ನೀವೇ ತಗೊಂಡ್ಬಿಡ್ರಿ 8,000 ರೂಪಾಯಿದಂಗ ರೇಟ್ ಇವತ್ತು ಕ್ಲೋಸ್ ಮಾಡಿ ಇನ್ನ 2 ವರ್ಷ ನಿನಗೆ ದುಡಿತಂತಂದು ಆ ನಿಯತ್ ತೋರಿಸ್ತಾರೆ ರೈತರು ಅಂತಾರ. ನಿಜವಾಗ್ಲೂ ರೈತರು ಅಂದ್ರೆ ನಿಜವಾಗ್ಲೂ ದೇಶದ ಬೆನ್ನೆಲುಬು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ನಮ್ಗೆ ಮಿರ್ಚಿ ಬೆಳೆಗಾರರು ಸಾಕಷ್ಟು ಅಧ್ಯಕ್ಷ ಇವತ್ತೇನು LLC ಭಾಗದ ರೈತರು ನಮಗೆ ಮಾರ್ಚ್ ತಿಂಗಳಾಗ ಅಂದ್ರೆ ಮಾರ್ಚ್ 30 ನೀರು ಕ್ಲೋಸ್ ಮಾಡ್ತು ಅಂತಂದು ಹೇಳಿದ್ರು ಅಧ್ಯಕ್ಷ. ಇವತ್ತೇನು LLC ಭಾಗ ಅಂದ್ರೆ ರಾಯಚೂರು ಮತ್ತೆ ಕೊಪ್ಪಳ ಮತ್ತೆ ಬಳ್ಳಾರಿ, ವಿಜಯನಗರ, ಇವತ್ತೇನು LLC ಭಾಗದ ರೈತರು ಇವತ್ತು ಲಕ್ಷಾಂತರ ಎಕರೆಗಳಲ್ಲಿ ಬೆಳೆದಿದ್ದಾರೆ, ಭತ್ತ ಬೆಳೆದಿದ್ದಾರೆ. ಮಾರ್ಚ್ 30 ಕಟ್ ಮಾಡಿದ್ರೆ ಸಾವಿರಾರು ಕೋಟಿ ಲಾಸ್ ಆಗ್ತೈತೆ ಸನ್ಮಾನ್ಯ ಅಧ್ಯಕ್ಷ. ಇವತ್ತು ಏಪ್ರಿಲ್ 20 ನೀರು ಬಿಟ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ. ಅನೇಕ ರೈತರ ಪರ ಸಂಘಟನೆಗಳು ಬಂದು ಅನೇಕ MLAಗಳಿಗೆ ರಿಕ್ವೆಸ್ಟ್ ಮಾಡಿರ್ಬೋದು. ಹಂಗಾಗಿ ಏಪ್ರಿಲ್ 20 ನೀರು ಬಿಡೋದ್ರಿಂದ ಅನುಕೂಲ ಆಗ್ತೈತಿ. ಅದೇ ರೀತಿ ಇವತ್ತೇನು 70 ವರ್ಷ ಆಯ್ತು ಕೆನಾಲ್ ಮಾಡಿಫೈ ಆಗಿ 70 ವರ್ಷ ಆಯ್ತು. ಹಿಂದೆ ಏನು ಅಲೋಕೇಶನ್ ಮಾಡಿದ್ರು ಡಿಸ್ಟ್ರಿಬ್ಯೂಟರ್ಗಳಿಗೆ 100, 50, 200 ಕ್ಯೂಸೆಕ್ಸ್, ಅವತ್ತು ಕಮ್ಮಿ ಭೂಮಿ ಬೆಳವಣಿಗೆ ಆಗ್ತಿತ್ತು. ಇವತ್ತು 1 to 10% ಹೆಚ್ಚಾಗಿದೆ. ಇವತ್ತೇನು 80 ಕ್ಯೂಸೆಕ್ಸ್ ಇರೋದು ಆ ಡಿಸ್ಟ್ರಿಬ್ಯೂಟರ್ಗೆ 200 ಕ್ಯೂಸೆಕ್ಸ್ ಬೇಕು, 200 ಇರೋದು 500 ಕ್ಯೂಸೆಕ್ಸ್ ಬೇಕು. ತಾವು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಂಧ್ರ, ತೆಲಂಗಾಣ ಮತ್ತೆ ಕರ್ನಾಟಕ ನಮ್ಮ CM ಅವರು ಕುಂತು ಮಾತಾಡಿ ಡಿಸ್ಟ್ರಿಬ್ಯೂಟರ್ಗೆ ನೀರ್ ಅಲೋಕೇಶನ್ ಮಾಡಿದ್ರೆ ಅದನ್ನ ಹೆಚ್ಚಿಗೆ ಮಾಡಂತ ಕೆಲಸ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಅಧ್ಯಕ್ಷ ಇನ್ನೊಂದು 2 ಪಾಯಿಂಟ್. ಇವತ್ತೇನು ಖರೀದಿ ಕೇಂದ್ರ ಬಗ್ಗೆ ಹೇಳಿದ್ರು ರೈತರು, ಬಹಳಷ್ಟು ಖರೀದಿ ಕೇಂದ್ರ ವರ್ಷ ಪೂರ ಹತ್ತಿ, ಮೆಣಸಿನಕಾಯಿ, ಹತ್ತಿ, ಜೋಳ ಮತ್ತೆ ಭತ್ತ ಇರಲಿ, ಈ ಖರೀದಿ ಕೇಂದ್ರಗಳು ಪುಟ್ಟಣ್ಣವ್ರಿಗೆ ಬಹಳ ಶಾರ್ಟ್ ಕಟ್ ಆಗಿ ಹೇಳಿದ್ರು. ಈ ಖರೀದಿ ಕೇಂದ್ರಗಳು ತೆಗೆಯೋದ್ರಿಂದ ಈ ದಳ್ಳಾಳಿಗಳು ಏನ್ ಖರೀದಿ ಮಾಡ್ತಾರ ರೈತರಿಗಂತೂ ದುಡ್ಡು ಕೊಡಲ್ಲ. ವರ್ಷ ಪೂರ ಖರೀದಿ ಕೇಂದ್ರ ಇರೋದ್ರಿಂದ ದಳ್ಳಾಳಿಗಳು ಹತ್ರ ಹೋಗಲ್ಲ ಯಾರು, ರೈತರು ಸೀದಾ ಖರೀದಿ ಕೇಂದ್ರ ಕೊಡ್ತಾರ. ಹಂಗಾಗಿ ವರ್ಷ ಪೂರ ಖರೀದಿ ಕೇಂದ್ರ ಇದ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ. ಈ ಕಾರ್ಪೊರೇಟ್ ಲಾಸ್ಟ್ ಅಧ್ಯಕ್ಷ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತೇನು ಫ್ಯಾಕ್ಟ್ರಿಗಳು ಇದಾವಲ್ಲ, ರೈತರ ಭೂಮಿಗಳು ಸಾವಿರಾರು ಎಕರೆ ಅಂದ್ರೆ ರೈತರಿಗೆ ಉಪಯೋಗ ಅಂತ ಭೂಮಿಗಳನ್ನ ಸಾವಿರಾರು ಎಕರೆ ರೈತರ ಭೂಮಿನ ಕಾರ್ಖಾನೆಗಳಿಗೆ ಕೊಡ್ತಾರ. ಉದಾಹರಣೆ ನಿಮ್ಗೆ ಹರಿಹರ ಫ್ಯಾಕ್ಟ್ರಿ ತಾರಿ, ಅವತ್ತು ಉಪಯೋಗ ಇತ್ತು ಆದ್ರೂ ಕೂಡ ಹರಿಹರ ಕಾರ್ಖಾನೆ ಕೊಟ್ಟಿದ್ರು. ಆದ್ರೆ ಇವತ್ತು ಅದೇ ಕಂಪ್ನಿ ರಿಯಲ್ ಎಸ್ಟೇಟ್ ಮಾಡಕತ್ತೈತಿ, ಅಂದ್ರೆ ಪ್ಲಾಟ್ಗಳು ಮಾಡಿ ಸೇಲ್ ಮಾಡ್ತೈತಿ. ಹಂಗಾಗಿ ಬರ ಪೀಡಿತ ಪ್ರದೇಶಗಳು ಯಾವುದೇ ಅಧ್ಯಕ್ಷೆ, ಆ ಬರ ಪೀಡಿತ ಪ್ರದೇಶಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ನೀವು ಅಂತಲ್ಲಿಂತ ಫ್ಯಾಕ್ಟ್ರಿಗಳು ಕೊಡ್ರಿ. ಇವತ್ತು ಜಿಂದಾಲ್ಗಳಿಗೆ ಸಾವಿರಾರು ಎಕರೆ ನಾವು ರೈತರು ಎಲ್ಲ ಭೂಮಿ ಕೊಟ್ಟಿವಿ, ಆದ್ರೆ ನಮ್ಮ ರೈತಗೆ ಅಲ್ಲಿ ಕಸಬಳೆ ಅಂತ ಕೆಲಸ ಬಿಟ್ರೆ ಬೇರೆ ಏನ್ ಕೊಡಲ್ಲ. ಆ ಫ್ಯಾಕ್ಟ್ರಿಲಿ ಸಹ ಏನು ಉಪಯೋಗ ಆಗಲ್ಲ. ಹೊರಗಿನ ರಾಜ್ಯದಿಂದ ಬಂದು ಅಲ್ಲಿ ಕೆಲಸ ಮಾಡ್ತಾರ. ನಮ್ಮ ರಾಜ್ಯದ ಯಾವುದೇ ಹುಡುಗರಿಗೆ ಕೂಡ ಕೆಲಸ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಧ್ಯಕ್ಷ. ಬರ ಪೀಡಿತ ತಾಲೂಕುಗಳಿಗೂ ಕೊಟ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ. ಹಂಗಾಗಿ ಇದು ಯಾವ್ದು ಕೂಡ ಮೀಡಿಯಾಕ್ಕೆ ಬರೋದು ವಾಟ್ಸಾಪ್, ಫೇಸ್ಬುಕ್ ಅಲ್ಲ. ಒಣಮೆಣಸಿನಕಾಯಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರ. ಕೈ ಮುಗಿದು ಕೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಂಸದರು ಕೇಂದ್ರಕ್ಕೆ ಪ್ರಸ್ತಾವನೆ ಹೇಳ್ಬೇಕು. ಇಲ್ಲಿರಂತ ಕಷ್ಟದಾಗ ಇರೋಂಥ ರೈತರು ಇವತ್ತು ಆಂಧ್ರ ಮಾದರಿಯಲ್ಲಿ ನಮಗೆ ಕೂಡ
ಸೇಮ್ 11,781 ರೂಪಾಯಿ ನಿಗದಿ ಅಲ್ಲ ಬೆಲೆ ಕೊಡ್ಬೇಕ, ರೇಟ್ ಕೊಡ್ಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನೆಕ್ಸ್ಟ್ ಚಿಕ್ಕಮಾದು, ನೆಕ್ಸ್ಟ್ ಅಜ್ಜಲ್ ಅವರು ಕೊಡ್ತೇನೆ, ಎಲ್ಲರೂ ಕೊಡ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷ, ಐತಿದ್ರು ಅವ್ರು ಲಾಸ್ಟ್ ತನಕ. ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನು ಮಂಡಿಸಿದ್ದಾರೆ, ಈ ವಿಚಾರದಲ್ಲಿ ಬಹಳಷ್ಟು ನಾನು ಕೇವಲ ಕಲ್ಯಾಣ ಕರ್ನಾಟಕದ ಒಂದು ಭಾಗಕ್ಕೆ ಆಗ್ತಾ ಇರುವಂತಹ ಒಂದು ಅನ್ಯಾಯದ ಬಗ್ಗೆ ಮಾತ್ರ ನಾನು ಬೆಳಕನ್ನು ಚೆಲ್ತಾ ಇರುವಂಥದ್ದು. ಬೆಂಗಳೂರು ಇಡೀ ನಮ್ಮ ಕರ್ನಾಟಕಕ್ಕೆ ರಾಜಧಾನಿ. ಬೆಂಗಳೂರಿಗೆ ಅತಿ ಹೆಚ್ಚಾಗಿ ಅಮೌಂಟನ್ನು ಕೊಡಬೇಕು, ಅದರಲ್ಲಿ ಎಲ್ಲರೂ ಕೂಡ ಸ್ವಾಗತ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ ಹೋಲಿಸಿದಾಗ ಅಂದರೆ ಬೆಂಗಳೂರಿಗೆ ನಾವು ಅಮೌಂಟ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 10ರಿಂದ 12% ಇಲ್ಲಿ 100 ರೂಪಾಯಿ ಕೊಟ್ಟರೆ ಒಬ್ಬರಿಗೆ, ಅಲ್ಲಿ 10 ರೂಪಾಯಿ ಕೊಡುವಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು. ಅಂದರೆ ಇನ್ನು ಅಭಿವೃದ್ಧಿ ಅನ್ನೋದು ಯಾವತ್ತಿಗೂ ನಾವು ಕಂಪೇರ್ ಮಾಡಿದ್ರೆ ಕಲ್ಯಾಣ ಕರ್ನಾಟಕ ಇದೇ ರೀತಿ ಹಿಂದುಳಿದ ಭಾಗವಾಗಿ ಉಳಿಯುವಂಥ ಒಂದು ಪರಿಸ್ಥಿತಿ ಮುಂದೆವರಿಯುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ನಾನು ಇನ್ನೂ ವಿವರವಾಗಿ ಹೆಚ್ಚಾಗಿ ನಾನು ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಬರೋ ದಿನಗಳಲ್ಲಾದರೂ ಕೂಡ ಈ ಭಾಗಕ್ಕೆ ಏನು ಆದ್ಯತೆ ಕೊಡ್ತಾ ಇದ್ದೀವೋ ಬರೋ ಒಂದು 3-4 ವರ್ಷ 5 ವರ್ಷ ಕಲ್ಯಾಣ ಕರ್ನಾಟಕಕ್ಕೆ ನಾವು ಆದ್ಯತೆ ಕೊಡೋದ್ರ ಮೂಲಕ ಎಲ್ಲ ಇಡೀ ನಮ್ಮ ರಾಜ್ಯ ಕೂಡ ಅಭಿವೃದ್ಧಿ ಹಂತದಲ್ಲಿ ಇದೆ ಅಂತೇಳಿ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿ ಅಂತೇಳಿ ಹೇಳ್ತಾ, ಯಾಕಂದ್ರೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ, ಶಿಕ್ಷಣ ಸೇರಿದಂತೆ ಎಲ್ಲ ವಿಚಾರಗಳಲ್ಲಿ ಕೂಡ ಇವತ್ತು ನಾವು ತೀರಾ ಹಿಂದುಳಿದಿದ್ದೀವಿ. ಎರಡನೇ ಮುಖ್ಯ ವಿಚಾರ, ನಾನು ನಮ್ಮ ಮಿರ್ಚಿ ರೈತರ ಬಗ್ಗೆ ಮಾತಾಡಬೇಕಂತ ಅನ್ಕೊಂಡಿದ್ದೆ. ನನ್ನ ಸಹೋದರ ಗಣೇಶ್ ಅದ್ರ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ಕೂಡ, ಯಾಕೆಂದ್ರೆ ಬಳ್ಳಾರಿಯಲ್ಲಿ ನನ್ನ ನಿವಾಸದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇಡೀ ಕ್ಷೇತ್ರನೇ ಬರುತ್ತೆ. ದಾರಿಯಲ್ಲಿ ಹೆಜ್ಜೆಯಲ್ಲಿ ಕೂಡ ರೈತರು ಗಾಡಿಗಳನ್ನ ನಿಲ್ಲಿಸಿಬಿಟ್ಟು ಅವರ ಗೋಳನ್ನ ನಾವು ಕೇಳ್ತಾ ಇದ್ರೆ ಕೆಲವೊಂದ್ಸಲ ನಿಜವಾಗ್ಲೂ ಕೂಡ ಅಲ್ಲೇ ಕಣ್ಣೀರು ಬರುವಂತ ಒಂದು ಪರಿಸ್ಥಿತಿ. ಇವತ್ತು ಮಿರ್ಚಿ ರೈತರಿಗೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆ ಆಗ್ಬಿಟ್ಟಿದೆ, ಆದರೆ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಗಣೇಶ್ ಬಹಳ ನೀಟಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ದಯಮಾಡಿ ಬಳ್ಳಾರಿ, ವಿಜಯನಗರ, ಗಂಗಾವತಿಯ ಸುತ್ತಮುತ್ತಲ ಇರುವಂಥ ರೈತರ ಒಂದು ಗೋಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಇವತ್ತು ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳು, ಗೋಡೌನ್ಗಳು ಇಲ್ಲದೆ ಇರೋ ಕಾರಣ ಕಳೆದ ವರ್ಷ ಬೆಳೆಯನ್ನು ಏನು ಅವರು ಸ್ಟಾಕ್ ಇಟ್ಟಿದ್ದಾರೋ ಇನ್ನು ಅದರಲ್ಲಿ ಅರ್ಧ ಸ್ಟಾಕ್ ಹಾಗೇ ಇದೆ. ಮತ್ತು ಈ ಸಲ ಬೆಳೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದೆ. ಇವತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರಾಗಿರುವಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿ ಕರ್ನಾಟಕ ರಾಜ್ಯದ ಮಿರ್ಚಿ ರೈತರಿಗೆ ಸಹಾಯ ಮಾಡಬೇಕಂತ ಕೇಳಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕೇಂದ್ರ ಸಚಿವರಿಗೆ ಲೆಟರ್ ಬರೆದಿದ್ದಾರೆ. ಆ ವಿಷಯದಲ್ಲಿ ಎರಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಿರ್ಚಿ ರೈತರ ಒಂದು ಸಹಾಯಕ್ಕೆ ಈ ಬಾರಿ ಬರಲೇಬೇಕು. ಇಲ್ಲ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಗಣೇಶ್ ಅವರು ಹೇಳಿದಾಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ, ಈ ವಿಷಯದಲ್ಲಿ ಗಣೇಶ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅದನ್ನ ತಾವು ರೆಕಾರ್ಡ್ ಮೂಲಕ ಸರ್ಕಾರದ ಗಮನಕ್ಕೆ ತಗೊಂಡೋಗಿ ಅದನ್ನ ಬಗೆಹರಿಸಬೇಕು ಅಂತೇಳಿ ನಾನು ಆ ಕಂಪ್ಲಿ ಭಾಗದ ಮತ್ತು ಬಳ್ಳಾರಿ ವಿಜಯನಗರ ಮಿರ್ಚಿ ರೈತರ ಪರವಾಗಿ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ